ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ನಾಗರಿಕ ಅಭಿನಂದನಾ ಸಮಿತಿ ವತಿಯಿಂದ ಸಾಧಕರಿಗೆ ಸನ್ಮಾನ. ಸಾಗರ್ ಖಂಡ್ರೆ ಭವಿಷ್ಯದ ಆಶಾಕಿರಣ ಗೋರು ಚನ್ನಬಸಪ್ಪ. ಪರಿಸರ ಸ್ನೇಹಿ ಗಣೇಶ್ ಮೂರ್ತಿಗಳ ಪ್ರತಿಷ್ಠಾಪನೆ ಮಾಡಿ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ. ರಂಗಮಂದಿರದಲ್ಲಿ ಜಿಲ್ಲಾಡಳಿತದ ವತಿಯಿಂದ ಹಮ್ಮಿಕೊಂಡ ಶ್ರೀಕೃಷ್ಣ ಜನ್ಮಾಷ್ಟಮಿ ಗೋಪಾಲನಿಗೆ ಸರ್ಕಾರ ಸಬ್ಸಿಡಿ ನೀಡಬೇಕು. ಶ್ರೀಕೃಷ್ಣ ಚೈತನ್ಯ ದಾಸ ಪ್ರಭು. ಸುದ್ದಿಯ ವಿವರಗಳು. ಅತಿ ಚಿಕ್ಕ ವಯಸ್ಸಿನಲ್ಲಿ ನೂತನವಾಗಿ ಸಂಸದರಾಗಿ ಆಯ್ಕೆಯಾದ ಸಾಗರ್ ಖಂಡ್ರೆ ಭವಿಷ್ಯದ ಆಶಾಕಿರಣವಾಗಿದ್ದಾರೆ. ಜನಸೇವೆಗಾಗಿ ಯುವಕರ ಕೈಯಲ್ಲಿ ಅಧಿಕಾರ ನೀಡುವುದು ಅತ್ಯವಶ್ಯಕವಾಗಿದೆ ಎಂದು ಸಂಸ್ಕೃತಿ ಚಿಂತಕ ಗೋರು ಚನ್ನಬಸಪ್ಪ ತಿಳಿಸಿದರು. ಬೀದರ್ ನಗರದ ಚಿಕ್ಪೇಟ್ ಸಮೀಪದ ಹೆಬ್ಬಳೆ ಕನ್ವೆನ್ಷನ್ ಹಾಲ್ನಲ್ಲಿ ನಾಗರಿಕ ಅಭಿನಂದನಾ ಸಮಿತಿ ವತಿಯಿಂದ ಆಯೋಜಿಸಿದ ಸನ್ಮಾನ ಕಾರ್ಯಕ್ರಮದಲ್ಲಿ ಅಭಿನಂದನಾ ನುಡಿಗಳನ್ನಾಡಿದರು. ಯುವಶಕ್ತಿ ಅಣುಶಕ್ತಿ ಎಂಬ ಸ್ವಾಮಿ ವಿವೇಕಾನಂದರ ಮಾತಿನಂತೆ ದೇಶದ ಭವಿಷ್ಯ ಯುವಕರ ಕೈಯಲ್ಲಿದೆ. ಚಿಕ್ಕ ವಯಸ್ಸಿನಲ್ಲಿ ಸಾಗರ್ ಖಂಡ್ರೆ ಸಂಸತ್ ಪ್ರವೇಶ ಮಾಡಿದ್ದಾರೆ. ಜವಾಬ್ದಾರಿ ಹೆಚ್ಚಾಗಿದೆ. ಮುಂದಿನ ದಿನಗಳಲ್ಲಿ ಜನಸೇವೆಗೆ ಅಣಿಗೊಳ್ಳಲಿ. ರಾಜಕೀಯ ನಿಂತ ನೀರಲ್ಲ. ಬದಲಾದ ಸನ್ನಿವೇಶದಲ್ಲಿ ಹಾಗೂ ರಾಜಕೀಯ ಕೇಸರೆ ಚಾಟದಲ್ಲಿ ಸಾಗರ್ ತಲೆಗೂಡಿದೆ. ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಜನಸೇವೆ ಮಾಡಲಿ ಎಂದು ಶುಭ ಹಾರೈಸಿದರು. ಜೊತೆಗೆ ಬುಡಾ ಅಧ್ಯಕ್ಷ ಬಸವರಾಜ ಜಾಬಶೆಟ್ಟಿ, ಮಾಲಾ ಬಿ ನಾರಾಯಣರಾವ್, ಅಮೃತರಾವ್ ಚಿಮ್ಕೋಡೆ, ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರಿಗೂ ನಾಗರಿಕ ಅಭಿನಂದನಾ ಸಮಿತಿ ಗೌರವಿಸಿರುವುದು ಶ್ಲಾಘನೀಯ ಕಾರ್ಯ ಎಂದರು. ಕಾರ್ಯಕ್ರಮ ಉದ್ಘಾಟಿಸಿದ ಅರಣ್ಯ ಜೀವಿಶಾಸ್ತ್ರ, ಪರಿಸರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಮಾತನಾಡಿ, ಜಿಲ್ಲೆಯ ಮಹಾಜನತೆ ಜನಸೇವೆಗಾಗಿ ನಮ್ಮ ಪರಿವಾರದ ಕೈ ಹಿಡಿದಿದ್ದೀರಿ. ಕೊಟ್ಟ ಮಾತಿನಂತೆ ಜನರ ಆಶೋತ್ತರಗಳನ್ನು ಈಡೇರಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇವೆ. ಸರ್ಕಾರದಲ್ಲಿ ಅರಣ್ಯ ಸಚಿವ ಸ್ಥಾನ ಸಿಕ್ಕಿದೆ. ಜಿಲ್ಲೆಯನ್ನು ಹಸಿರು ಮನೆಯ ತವರನ್ನಾಗಿ ಮಾಡೋಣ. ಅಧಿಕಾರ ಶಾಶ್ವತವಲ್ಲ, ನಾವು ಮಾಡುವ ಕಾರ್ಯ ಶಾಶ್ವತ. ಹೀಗಾಗಿ ರಾಜ್ಯದಿಂದ ಕೇಂದ್ರದಿಂದ ಅನುದಾನ ತಂದು ಬೀದರ್ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಶ್ರಮಿಸೋಣ ಎಂದರು. ಇಂದು ಸಾಗರ್ ಖಂಡ್ರೆ ಹಾಗೂ ಉಳಿದ ಸಾಧಕರಿಗೆ ಸನ್ಮಾನ ನೆರವೇರಿಸಿದ್ದಕ್ಕಾಗಿ ನಾಗರಿಕ ಅಭಿನಂದನಾ ಸಮಿತಿಗೆ ಕೃತಜ್ಞತೆ ಸಲ್ಲಿಸುವುದಾಗಿ ತಿಳಿಸಿದರು. ಸಂಸದ ಸಾಗರ್ ಖಂಡ್ರೆ ಮಾತನಾಡಿ, ಕ್ಷೇತ್ರದ ಜನತೆಗೆ ನನಗೆ ನೀಡಿದ ಗುರುತರ ಜವಾಬ್ದಾರಿಯನ್ನು ಪ್ರಾಮಾಣಿಕವಾಗಿ ನಿಭಾಯಿಸುವೆ. ಶೀಘ್ರದಲ್ಲೇ ವಿಮಾನಯಾನ ಆರಂಭಿಸುವ ಪ್ರಯತ್ನ ನಡೆಯುತ್ತಿದೆ. ನನಗೆ ಅಭಿನಂದನೆ ಸಲ್ಲಿಸಿದ ಸಮಿತಿಯವರಿಗೆ ಕೃತಜ್ಞತೆ ಸಲ್ಲಿಸುವೆ ಎಂದರು. ಇದೇ ವೇಳೆ ಪೌರಾಡಳಿತ ಮತ್ತು ಹಜ್ ಸಚಿವ ರಹೀಂ ಖಾನ್, ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್, ಬೀದರ್ ನಗರ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಬಸವರಾಜ ಜಾಬಶೆಟ್ಟಿ, ಮೀನುಗಾರಿಕೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಮಾಲಾ ಬಿ ನಾರಾಯಣರಾವ್, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಅಮೃತರಾವ್ ಚಿಮ್ಕೋಡೆ ಮಾತನಾಡಿದರು. ಭಾಲ್ಕಿ ಹಿರೇಮಠದ ಪೂಜೆ ಗುರುಬಸವ ಪಟ್ಟದೇವರು ಸಾನ್ನಿಧ್ಯ ವಹಿಸಿದರು. ಅಧ್ಯಕ್ಷತೆಯನ್ನು ಗುರುನಾನಕ್ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಡಾಕ್ಟರ್ ಬಲ್ಬಾರ್ ಸಿಂಗ್ ವಹಿಸಿದರು. ಜಹೀರಾಬಾದ್ ಸಂಸದ ಸುರೇಶ್ ಕುಮಾರ್ ಶೆಟ್ಕರ್ ಅವರನ್ನು ವಿಶೇಷ ಸನ್ಮಾನ ನೆರವೇರಿಸಲಾಯಿತು. ವೇದಿಕೆ ಮೇಲೆ ಬೀದರ್ ವಿವಿಯ ಕುಲಪತಿ ಪ್ರೊಫೆಸರ್ ಬಿಎಸ್ ಬಿರಾದರ್, ನಗರಸಭೆ ಅಧ್ಯಕ್ಷ ಮೊಹಮ್ಮದ್ ಗೌಸ್, ಡಾಕ್ಟರ್ ಗುರುಮಾ ಸಿದ್ದಾರೆಡ್ಡಿ, ಶಶಿಧರ್ ಕೋಸಂಬಿ, ಅಶೋಕ್ ಹೆಬ್ಬಾಳೆ, ಬಿಜೆ ಶೆಟ್ಕರ್, ಶಿವಶರಣಪ್ಪ ವಾಲಿ, ದಿಗಂಬರ್ ಮಡಿವಾಳ, ಆನಂದ್ ದೇವಪ್ಪ, ಬಸವರಾಜ್ ಧನ್ನೂರ್, ಡಾಕ್ಟರ್ ವೈಜನಾಥ್ ಕಮಠಣೆ, ಡಾಕ್ಟರ್ ರಾಜ್ಕುಮಾರ್ ಹೆಬ್ಬಾಳೆ, ಶಾಂತಕುಮಾರ್ ಪಾಟೀಲ್, ಶಿವಶರಣಪ್ಪ ಗಣೇಶ್ಪುರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಶಿವಕುಮಾರ್ ಪಾಂಚಾಳ್ ನಾಡಗೀತೆ ನಡೆಸಿಕೊಟ್ಟರು. ಸಮಿತಿಯ ಕಾರ್ಯದರ್ಶಿ ಡಾಕ್ಟರ್ ಅಬ್ದುಲ್ ಖದೀರ್ ಸ್ವಾಗತಿಸಿದರು. ಮಹಾರುದ್ರ ಡಾಕುಳ್ಗಿ, ರೇಣುಕಾ ಮಳ್ಳಿ ನಿರೂಪಿಸಿದರು. ವೈಜನಾಥ್ ಪಾಟೀಲ್ ವಂದಿಸಿದರು. ಪರಿಸರ ಸ್ನೇಹಿ ಮಣ್ಣಿನಿಂದ ಮಾಡಿದ ಗಣೇಶ್ ಮೂರ್ತಿಗಳ ಪ್ರತಿಷ್ಠಾಪನೆ ಮಾಡಿ ಇದರಿಂದ ಪರಿಸರಕ್ಕೆ ಯಾವುದೇ ಹಾನಿಯಾಗುವುದಿಲ್ಲ ಎಂದು ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಹೇಳಿದರು. ಅವರು ಸೋಮವಾರ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಬೀದರ್ ನಗರದ ವಿವಿಧ ಗಣೇಶ್ ಮಹಾಮಂಡಳಿಯ ಅಧ್ಯಕ್ಷರು, ಸದಸ್ಯರು ಹಾಗೂ ಪದಾಧಿಕಾರಿಗಳಿಗೆ ಕರೆದ ಗಣೇಶ ಚತುರ್ಥಿ ಶಾಂತಿ ಪಾಲನಾ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಪಿಒಪಿ ಗಣೇಶ್ ಮೂರ್ತಿಗಳ ಪ್ರತಿಷ್ಠಾಪನೆ ಮಾಡಬಾರದು. ಇದರಿಂದ ಪರಿಸರಕ್ಕೆ ಹಾನಿಯಾಗಲಿದೆ. ಮಣ್ಣಿನಿಂದ ತಯಾರಿಸಿದ ಉತ್ತಮ ಪರಿಸರ ಸ್ನೇಹಿ ಗಣೇಶ್ ಪ್ರತಿಷ್ಠಾಪನೆ ಮಾಡುವವರಿಗೆ ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಬಹುಮಾನವನ್ನು ನೀಡಲಾಗುವುದು. ಲೌಡ್ ಸ್ಪೀಕರ್ ರಾತ್ರಿ 10 ಗಂಟೆಗಳವರೆಗೆ ಉಪಯೋಗಿಸಬೇಕು ಮತ್ತು ಹೆಚ್ಚು ಶಬ್ದವನ್ನು ಇಟ್ಟು ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ನೋಡಿಕೊಳ್ಳಬೇಕೆಂದು ಹೇಳಿದರು.
ಗಣೇಶ್ ಹಬ್ಬಕ್ಕೆ ಪೊಲೀಸ್ ನಗರಸಭೆ, ಜೆಸ್ಕಾಂ ಹಾಗೂ ಸಂಬಂಧಿಸಿದ ಇಲಾಖೆಯವರು ಅನುಮತಿ ನೀಡುತ್ತಾರೆ. ಸರ್ಕಾರದ ನಿರ್ದೇಶನಗಳನ್ನು ಪಾಲನೆ ಮಾಡುವ ಮೂಲಕ ಪ್ರತಿ ವರ್ಷದಂತೆ ಈ ವರ್ಷವೂ ಸೆಪ್ಟೆಂಬರ್ 7ರಿಂದ 11ರವರೆಗೆ ನಡೆಯುವ ಗಣೇಶ್ ಹಬ್ಬವನ್ನು ಬೀದರ್ ಜಿಲ್ಲೆಯಲ್ಲಿ ಅರ್ಥಪೂರ್ಣವಾಗಿ ಎಲ್ಲರೂ ಸೇರಿ ಆಚರಿಸೋಣ ಎಂದು ಹೇಳಿದರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟೆ ಮಾತನಾಡಿ, ಪ್ರತಿ ವರ್ಷದಂತೆ ಈ ವರ್ಷವೂ ಯಾವುದೇ ಅಹಿತಕರ ಘಟನೆಗಳನ್ನು ನಡೆಯದಂತೆ ಶಾಂತಿಯುತವಾಗಿ ಗಣೇಶ ಹಬ್ಬವನ್ನು ಆಚರಣೆ ಮಾಡಬೇಕು. ಗಣೇಶ್ ಪ್ರತಿಷ್ಠಾಪನೆ ಮಂಡಳಿಯವರು ತಮ್ಮ ಸದಸ್ಯರಿಗೆ ಐಡಿ ಕಾರ್ಡ್ಗಳನ್ನು ನೀಡಬೇಕು ಮತ್ತು ನಮ್ಮ ಪೊಲೀಸ್ ಸಿಬ್ಬಂದಿಯವರಿಗೆ ತಮ್ಮ ಮಂಡಳಿಯಿಂದ ಸಹಕಾರ ನೀಡಬೇಕು. ಎಲ್ಲ ಕಡೆ ನಮ್ಮ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಲಾಗುವುದು. ದೊಡ್ಡ ಮಟ್ಟದಲ್ಲಿ ಗಣೇಶ್ ಪ್ರತಿಷ್ಠಾಪನೆ ಮಾಡಿದ ಸ್ಥಳಗಳಲ್ಲಿ ಸಿಸಿಟಿವಿ ಅಳವಡಿಸಬೇಕು. ಕೋಮು ಸೌಹಾರ್ದತೆಗೆ ಧಕ್ಕೆ ಉಂಟು ಮಾಡುವ ಪೋಸ್ಟರ್, ಬ್ಯಾನರ್ಗಳನ್ನು ಅಳವಡಿಸಬಾರದು. ಲೌಡ್ ಸ್ಪೀಕರ್, ಡಿಜೆಗಳ ಶಬ್ದ 25ರಿಂದ 30 ಡಿಸಿಬೆಲ್ಗಳಿಗಿಂತ ಹೆಚ್ಚು ಇರದಂತೆ ನೋಡಿಕೊಳ್ಳಬೇಕೆಂದು ಹೇಳಿದರು. ಈ ಸಭೆಯಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಗಿರೀಶ್ ಬದೋಲೆ, ಅಪರ ಜಿಲ್ಲಾಧಿಕಾರಿ ಶಿವಕುಮಾರ್ ಶೀಲವಂತ್, ಬೀದರ್ ಸಹಾಯಕ ಆಯುಕ್ತರಾದ ಲವೀಶ್ ಓರ್ಡಿಯಾ, ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಮಹೇಶ್ ಮೇಘಣ್ಣವರ್, ಡಿವೈಎಸ್ಪಿ ಶಿವನಗೌಡ ಪಾಟೀಲ್ ಹಾಗೂ ನಗರಸಭೆ, ಜೆಸ್ಕಾಂ ಸೇರಿದಂತೆ ಇತರೆ ಇಲಾಖೆ ಅಧಿಕಾರಿಗಳು ಮತ್ತು ಬೀದರ್ ನಗರದ ವಿವಿಧ ಗಣೇಶ್ ಮಹಾಮಂಡಳಿಯ ಅಧ್ಯಕ್ಷರು, ಸದಸ್ಯರು ಹಾಗೂ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಮಹಾತ್ಮಿಕರು ಜಗದ ಸಮಸ್ಯೆಗಳನ್ನು ನಿವಾರಿಸಲು ಹುಟ್ಟಿ ಬರುವುದರಿಂದ ಅವರ ಜನ್ಮ ದಿನಾಚರಣೆಗೆ ಮಹತ್ವವಿರುತ್ತದೆ. ಅದರಲ್ಲೂ ಅವತಾರಿ ಪುರುಷರು ಅಧರ್ಮ ಹೆಚ್ಚಾದಾಗ ಧರ್ಮದ ಪಕ್ಷ ವಹಿಸಿ ಅಧರ್ಮದ ನಾಶಗೈಯಲು ಹುಟ್ಟಿ ಬರುತ್ತಾರೆ. ಶ್ರೀಕೃಷ್ಣನ ಕಾಲದಲ್ಲೂ ಅಸುರರು ದೇವಮಾನವರ ಮತ್ತು ಭೂಮಿಯ ಮೇಲೆ ಅತ್ಯಾಚಾರ ಗೈಯುತ್ತಿದ್ದಾಗ ಅವರ ರಕ್ಷಣೆಗಾಗಿ ವಿಷ್ಣು ಶ್ರೀಕೃಷ್ಣನವನಾಗಿ ಅವತರಿಸಿ ಬಂದಿದ್ದಾನೆ. ಶ್ರೀಕೃಷ್ಣನು ದೇವಕಿಯ ಗರ್ಭದಲ್ಲಿದ್ದಾಗಿನಿಂದಲೂ ಈ ಲೋಕದಿಂದ ನಿರ್ಗಮಿಸುವವರೆಗೆ ಅನೇಕ ಲೀಲೆಗಳನ್ನು ಮಾಡುತ್ತಾ ಬಂದು ಅಸುರರನ್ನು ತನ್ನ ಚತುರುಪಾದಿಗಳಿಂದ ಅಸುರರು ತಾವು ಬೀಸಿದ ಬಲೆಯಲ್ಲಿಯೇ ಬೀಳಿಸಿ ವಿನಾಶಗೈದಿದ್ದಾನೆ. ಕೃಷ್ಣನು ದೊಡ್ಡ ಕಿಂಗ್ ಮೇಕರ್ ಆಗಿ ಧರ್ಮವಂತರಿಗೆ ರಾಜಸಿಂಹಾಸನದ ಮೇಲೆ ಕೂರಿಸಿದ್ದ. ಹಾಗಾಗಿಯೇ ಕೌರವರು ದೊಡ್ಡ ಸೈನ್ಯ ಹೊಂದಿದ್ದರು. ಅವರು ಅಧರ್ಮದ ಪಕ್ಷ ವಹಿಸಿದ್ದರಿಂದ ಅವರು ಸೋಲು ಕಾಣಬೇಕಾಯಿತು. ಆದರೆ ಪಾಂಡವರು ಸಣ್ಣ ಸೈನ್ಯ ಹೊಂದಿದ್ದರು. ಅವರು ಧರ್ಮದ ಪಕ್ಷ ವಹಿಸಿದ್ದರಿಂದ ಕೃಷ್ಣನ ಕೃಪೆಗೆ ಪಾತ್ರರಾಗಿ ಗೆಲುವು ಕಾಣುವಂತಾಯಿತು. ಧರ್ಮದ ವಿಷಯದಲ್ಲಿ ಅರ್ಜುನನಿಗೆ ಶ್ರೀಕೃಷ್ಣನು ಎಲ್ಲ ಮೋಹಗಳನ್ನು ತ್ಯಜಿಸಿ ಅಚಲವಾಗಿರುವಂತೆ ನೋಡಿಕೊಂಡ. ಹಾಗಾಗಿ ನಾವಿಂದು ಎಲ್ಲ ಮೋಹಗಳನ್ನು ತ್ಯಜಿಸಿ ಧರ್ಮದ ವಿಷಯದಲ್ಲಿ ಅರ್ಜುನನಂತೆ ಅಚಲರಾಗಿದ್ದರೆ ಈ ಕಾಲದಲ್ಲೂ ಧರ್ಮದ ವಿಜಯ ಖಂಡಿತ ಸಾಧ್ಯವಾಗುತ್ತದೆ ಎಂದು ಸಿಕಿಂದ್ರಾಬಾದ್ ಇಸ್ಕಾನ್ ಟೆಂಪಲ್ನ ಪ್ರಮುಖರಾದ ಸಾಧಕರಾದ ಶ್ರೀಕೃಷ್ಣ ಚೈತನ್ಯದಾಸ್ ಪ್ರಭುರವರು ಹೇಳಿದರು. ಅವರು ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಜಿಲ್ಲಾಡಳಿತದಿಂದ ಆಯೋಜಿಸಿದ್ದ ಶ್ರೀಕೃಷ್ಣ ಜನ್ಮೋತ್ಸವ ಕಾರ್ಯಕ್ರಮದಲ್ಲಿ ವಿಶೇಷ ಉಪನ್ಯಾಸ ನೀಡಿದರು. ಮುಂದುವರೆದು ಕೃಷ್ಣನ ಜನ್ಮಾಷ್ಟಮಿ ಆಚರಿಸುವುದರಿಂದ ಮತ್ತು ಈ ಜನ್ಮಾಷ್ಟಮಿ ದಿವಸ ಸತ್ಕಾರ್ಯಗಳು ಮಾಡುವುದರಿಂದ ಅನೇಕ ಪುಣ್ಯಗಳು ಪ್ರಾಪ್ತಿಯಾಗುತ್ತವೆ ಎಂದು ಶಾಸ್ತ್ರದಲ್ಲಿ ಹೇಳಲಾಗಿದೆ. ಮನುಷ್ಯನು ಪುಣ್ಯದ ಫಲದಿಂದ ಮನುಷ್ಯನಾಗಿ ಜನ್ಮ ತಾಳುತ್ತಾನೆ. ಮನುಷ್ಯ ಜನ್ಮದಲ್ಲಿಯೇ ಆತನಿಗೆ ಜೀವ ಮತ್ತು ದೇವರ ಅರಿವು ಮಾಡಿಕೊಳ್ಳಲು ಸಾಧ್ಯವಿದೆ. ಅವನು ಅನುಸರಿಸಿದರೆ ತನ್ನ ಉದ್ಧಾರ ಮತ್ತು ಜಗದ ಉದ್ಧಾರ ಮಾಡಿಕೊಳ್ಳಲು ಸಾಧ್ಯವಿದೆ. ಇದಕ್ಕೆ ಇತಿಹಾಸ ಕೂಡ ಸಾಕ್ಷಿಯಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಶಿವರಾಮ ಜೋಶಿ, ರಾಮಕೃಷ್ಣನ್ ಸಾಳೆ, ಕೆ ಜಗನ್ನಾಥ್, ಈಶ್ವರ್ ಸಿಂಗ್ ಠಾಕೂರ್, ವೈ ಮಾಣಿಕ್ರಾವ್, ದಶರಥ್ ಕತ್ರಿ, ಸಾಯಿಲು ಕಮ್ಮರೆಡ್ಡಿ, ಜಾಲಿಂದ್ರ ಕಾಂಬಳಿವಾಡ್, ಪಾಂಡುರಂಗ ವಿಠಲ್ಪುರ್, ಸಿದ್ರಾಮ್ ಸಿಂಧೆ, ಚನ್ನಬಸವ ಹೆಡೆ, ನಾಗರೆಡ್ಡಿ ರಾಜೇಶ್ವರ್, ವಿಜಯ್ ಕುಮಾರ್ ಬಸಾರಿಪುರ್, ಅನಿಲ್ ಬಸಾರಿಪುರ್ ಮತ್ತಿತರರು ಉಪಸ್ಥಿತರಿದ್ದರು. ವಸತಿ ಶಿಕ್ಷಣ ಸಂಸ್ಥೆಗಳಲ್ಲಿ ಘನ ಉಚ್ಚ ನ್ಯಾಯಾಲಯ ಬೆಂಗಳೂರು ಆದೇಶದ WP 318/2022 ಮೇರೆಗೆ ಕಾರ್ಯನಿರ್ವಹಿಸುತ್ತಿರುವ ಅತಿಥಿ ಶಿಕ್ಷಕರ ಸ್ಥಳದಲ್ಲಿ ನ್ಯಾಯಾಲಯದ ಆದೇಶ ಉಲ್ಲಂಘನೆ ಮಾಡಿ ಬೇರೆ ಶಿಕ್ಷಕರನ್ನು ಸೇವೆಗೆ ತೆಗೆದುಕೊಳ್ಳುತ್ತಿರುವುದು ಸರಿಯಾದ ಕ್ರಮವಲ್ಲ. ಘನ ಉಚ್ಚ ನ್ಯಾಯಾಲಯ ಬೆಂಗಳೂರು ಆದೇಶದ WP 318/2022 ನ್ಯಾಯಾಲಯದ ಆದೇಶದ ಪ್ರಕಾರ ಅತಿಥಿ ಶಿಕ್ಷಕರ ಸೇವೆಯನ್ನು ಮುಂದುವರಿಯಬೇಕು ಎಂದು ಹೇಳಿದರು. ಅತಿಥಿ ಶಿಕ್ಷಕರಾದ ಸತೀಶ್ ಸಜ್ಜನ್ ಶೆಟ್ಟಿ, ಸಮಾಜ ವಿಜ್ಞಾನ ಶಿಕ್ಷಕರು, ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಹುಲ್ಸೂರು 353 SC 18/6/2019 ಅತಿಥಿ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದು, ಅದೇ ರೀತಿಯಾಗಿ ಸಂತೋಷ್ ತಂದೆ ಶಂಕರ್ ಹಿಂದಿ ಶಿಕ್ಷಕರು, ಡಾಕ್ಟರ್ BR ಅಂಬೇಡ್ಕರ್ ವಸತಿ ಶಾಲೆ ದಬಕ 821 SC
11/7/2019 ಅತಿಥಿ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದು 2022 ಜನವರಿಯಲ್ಲಿ ಅತಿಥಿ ಶಿಕ್ಷಕರಾದ ನಾವು ಸೇವಾ ಭದ್ರತೆ, ವೇತನ ಹೆಚ್ಚಳ, ಕೃಪಾಂಕಗಳ ಸೌಲಭ್ಯ ಕುರಿತು ಮಾನ್ಯ ಉಚ್ಚ ನ್ಯಾಯಾಲಯದ ಮೊರೆ ಹೋಗಿರುತ್ತೇವೆ. ಮಾನ್ಯ ಉಚ್ಚ ನ್ಯಾಯಾಲಯವು ಆ ಸ್ಥಳಕ್ಕೆ ತಡೆಯಾಜ್ಞೆ ನೀಡಿ ಪ್ರಕರಣವನ್ನು ವಿಚಾರಣೆಯಲ್ಲಿದ್ದು ಮುಂದೆ 21/2/2024 ಈ ಅತಿಥಿ ಶಿಕ್ಷಕರನ್ನು ಸರ್ಕಾರದಿಂದ ಹೊಸ ನೇಮಕಾತಿ ಆಗುವವರೆಗೆ ಯಾವುದೇ ರೀತಿಯ ಅಡೆತಡೆ ಉಂಟು ಮಾಡದೆ ಅವರ ಸ್ಥಾನದಲ್ಲಿ ಅವರನ್ನು ಯಥಾಸ್ಥಿತಿ ಮುಂದುವರೆಸುವಂತೆ ಅಂತಿಮ ತೀರ್ಪು ನೀಡಿ ವಿಚಾರಣೆಯನ್ನು ಅಲ್ಲಿಗೆ ಮುಕ್ತಾಯಗೊಳಿಸುತ್ತದೆ. ಘನ ಉಚ್ಚ ನ್ಯಾಯಾಲಯದ ಸಹ ಆದೇಶವಿದ್ದರೂ ಸಹ 2/8/2024 ನಮ್ಮ ಸ್ಥಾನಗಳಲ್ಲಿ ನ್ಯಾಯಾಲಯದ ಆದೇಶ ಉಲ್ಲಂಘನೆ ಮಾಡಿ ನಮ್ಮ ಸ್ಥಾನಗಳಲ್ಲಿ ವರ್ಗಾವಣೆಗೊಂಡ ಖಾಯಂ ಶಿಕ್ಷಕರು ಬಂದಿರುತ್ತಾರೆ. ಬಂದಂತಹ ಖಾಯಂ ಶಿಕ್ಷಕರಿಗೆ ಪ್ರಾಂಶುಪಾಲರು ನಮ್ಮ ಶಾಲೆಯಲ್ಲಿ ಈಗಾಗಲೇ ನ್ಯಾಯಾಲಯದ ಆದೇಶದ ಮೇರೆಗೆ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದು ಮಾಹಿತಿ ನೀಡಿದೆ. ಅವರನ್ನು ನೇಮಕ ಮಾಡಿಕೊಂಡು ನ್ಯಾಯಾಲಯದಿಂದ ಆದೇಶ ಇರುವ ಅತಿಥಿ ಶಿಕ್ಷಕರನ್ನು ಬಿಡುಗಡೆ ಪತ್ರ ಕೊಡಲು ಸಿದ್ಧರಾಗುತ್ತಾರೆ. ಅದಕ್ಕೆ ನ್ಯಾಯಾಲಯದ ಆದೇಶ ಇರುವ ಅತಿಥಿ ಶಿಕ್ಷಕರು ನಮ್ಮನ್ನು ಕೋರ್ಟ್ ಆದೇಶದಂತೆ ಮುಂದುವರಿಸಿ ಎಂದಾಗ ನಮಗೆ ಕೋರ್ಟ್ ಆದೇಶ ಸಂಬಂಧವಿಲ್ಲ, ನೀವು ನಾಳೆಯಿಂದ ಶಾಲೆಗೆ ಬರಬೇಡಿ ಎಂದು ಮೌಖಿಕವಾಗಿ 2/8/2024 ಮಧ್ಯಾಹ್ನ 4:30ಕ್ಕೆ ಹೇಳಿರುತ್ತಾರೆ. ಅಂದಿನಿಂದ ಅವತ್ತಿನಿಂದ ಇಂದಿನವರೆಗೂ ಮಾನ್ಯ ಅರಣ್ಯ ಮತ್ತು ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮತ್ತು ಮಾನ್ಯ ಸಂಸದರಿಗೆ, ಮಾನ್ಯ KKRDB ಅಧ್ಯಕ್ಷರಿಗೆ, ಮಾನ್ಯ ಕಾರ್ಯನಿರ್ವಾಹಕ ನಿರ್ದೇಶಕರು KREIS, ಮಾನ್ಯ ಉಪನಿರ್ದೇಶಕರು, ಸಮಾಜ ಕಲ್ಯಾಣ ಇಲಾಖೆ ಬೀದರ್ ಇವರೆಲ್ಲರಿಗೂ ಘನ ನ್ಯಾಯಾಲಯದ ಆದೇಶದ ಮೇರೆಗೆ ನಮ್ಮನ್ನು ಮುಂದುವರಿಸಿ ಎಂದು ಮನವಿ ಸಲ್ಲಿಸಿರುತ್ತೇವೆ. ಅದಕ್ಕೆ ಅವರೆಲ್ಲರೂ ಸಕಾರಾತ್ಮಕವಾಗಿ ಸ್ಪಂದಿಸಿರುತ್ತಾರೆ. ಆದರೆ ಇದಕ್ಕೆ ವಸತಿ ಶಾಲೆಯ ಪ್ರಾಂಶುಪಾಲರು ಸರಿಯಾದ ಮಾಹಿತಿ ನೀಡದೆ ಇರುವುದು ನಮ್ಮನ್ನು ಶಾಲೆಯಿಂದ ಹೊರಗುಳಿಯುವಂತೆ ಮಾಡಿದೆ. ಈ ಮೂಲಕ ಕೇಳಿಕೊಳ್ಳುವುದೇನೆಂದರೆ ನಮ್ಮನ್ನು ಘನ ನ್ಯಾಯಾಲಯದ ಆದೇಶದ ಮೇರೆಗೆ ವಸತಿ ಶಾಲೆಗಳಲ್ಲಿ ಶಿಕ್ಷಕರಾಗಿ ಮುಂದುವರಿಸುವಂತೆ ಕೋರುತ್ತೇವೆ ಎಂದರು. ಮಾಡ್ತಾರೆ ಇಲ್ಲಿ ಅಂತಂದ್ರೆ ಕೋರ್ಟ್ ಡೈರೆಕ್ಷನ್ ಅಂತ ಇದೆ, ಕೋರ್ಟ್ ಟೀಚರ್ ಅಂತ ಇದ್ದೀನಿ, ನೀವು ಇವರು ಹೊರ ಸಂಪನ್ಮೂಲ ಶಿಕ್ಷಕ ಅಂತ ಹೇಳಿ ನನಗೊಂದು ಲೆಟರ್ ಕೊಡ್ತಾರೆ. ಅವ್ರು ಮತ್ತೆ ನನಗೆ ಕೊಟ್ಟಿಲ್ಲ, ಮ್ಯಾಗ್ ಇಡಿ ಸರಿ ಮಾಡಿದ್ದಾರೆ ಅವರು, ಅದು ನನಗೆ ಬೇರೆ ಮೂಲಗಳಿಂದ ನನಗೆ ತಿಳಿದು ಬಂತು ಇವರು ಹೊರ ಸಂಪನ್ಮೂಲ ಮಾಡಿಕೊಂಡಿದ್ದಾರೆ. ಕೋರ್ಟ್ ಡೈರೆಕ್ಷನ್ ಇದ್ರು ಕೂಡ ಕೋರ್ಟ್ ಡೈರೆಕ್ಷನ್ ಮಾಡಿ ನಾನು ಹೊರ ಸಂಪನ್ಮೂಲ ಬೇಕಾಗಿಲ್ಲ, ನಾನು ಕೋರ್ಟ್ ಟೀಚರ್ ಇದ್ದೀನಿ, ಹೊಸ ನೇಮಕಾತಿವರೆಗೆ ನನ್ನನ್ನು ಮುಂದುವರಿಸಿದ್ದು ಘನ ನ್ಯಾಯಾಲಯ ಆದೇಶ ನೀಡಿದೆ, ಅದರ ಪ್ರಕಾರ ಹೊಸ ನೇಮಕಾತಿವರೆಗೆ ನನ್ನನ್ನು ಮುಂದುವರಿಸಿ ಅಂತ ಅಷ್ಟೇ ನಾನು ಅವರನ್ನು ಕೇಳ್ಕೊತಾ ಇದ್ದೀನಿ. ಆದ್ರೆ ಅವರನ್ನು ಇವಾಗ ಏನ್ ಮಾಡ್ಕೊಂಡಿದ್ದಾರೆ, ಜಾಯಿನ್ ಮಾಡ್ಕೊಂಡಿದ್ದಾರೆ ಬಂದಿರತಕ್ಕಂಥ ಹೊಸ ಶಿಕ್ಷಕರನ್ನು. ನಮ್ಮನ್ನು ನಾಳೆಯಿಂದ ನೀವು ಶಾಲೆಗೆ ಬರಬೇಡಿ ಅಂತ 2 ತಾರೀಕು ಸಾಯಂಕಾಲ 4:00 ಅವ್ರು ನನಗೆ ಹೇಳ್ಬಿಡ್ತಾರೆ. ನಾನು ಅಲ್ಲಿಂದ ಶಾಲೆಗೆ ಹೋಗ್ತಾ ಇಲ್ಲ. ನಾನು ಅಲ್ಲಿಂದ ಏನ್ ಮಾಡಿದ್ದೆ ಅಂದ್ರೆ ಬೆಂಗಳೂರಿಗೆ ಹೋದೆ. ನಾವು ಮನವಿ ಕೊಡೋಣ ಅಂತ ಹೇಳಿ ಸಚಿವರಿಗೆ ಮತ್ತು ಸಂಸದರಿಗೆ ಮತ್ತು ನಮ್ಮ KKRDB ಅಧ್ಯಕ್ಷರಾಗಿರ್ತಕ್ಕಂಥ ಅಜಯ್ ಸಿಂಗ್ ಸರ್ ಅವರಿಗೆ ಮನವಿ ಕೊಟ್ಟಿವಿ ಬೀದರ್ನಲ್ಲಿ. ಅವಾಗ ಅವ್ರು ಏನ್ ಹೇಳಿದ್ರು, ಬೆಂಗಳೂರಿಗೆ ಬರೀ ನಾವು ಹೇಳ್ತೀವಿ, ಅದು ಕೋರ್ಟ್ ಆದೇಶದ ಪ್ರಕಾರನೇ ಎಲ್ಲರೂ ಮುಂದುವರಿಬೇಕಾಗ್ತದೆ ಅಂದಾಗ ಲಲಿತಾ ಕುಮಾರಿ ಅಂತ ನಮ್ಮ ಇಡಿ ಇದ್ರು ಕಾರ್ಯನಿರ್ವಾಹಕ ನಿರ್ದೇಶಕಿ ಲತಾ ಕುಮಾರಿ ಅವ್ರಿಗೆ ಕೂಡ ಅವರು ಲೆಟರ್ ಕೂಡ ಕೊಟ್ಟಿದ್ದಾರೆ. ನಮ್ಮ KKRDB ಅಧ್ಯಕ್ಷರು ಘನ ನ್ಯಾಯಾಲಯದ ಆದೇಶದ ಮೇರೆಗೆ ಇವರನ್ನು ಮುಂದುವರಿಸಲು ನೋಡ್ಕೊಳ್ರಿ ಅಂತ ನಮ್ಮ ಮಾನ್ಯ ಸಚಿವರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಸರ್ ಅವರು ಫೋನಿನ ಮೂಲಕ ಕಾಂಟ್ಯಾಕ್ಟ್ ಮಾಡಿ ಆ ನ್ಯಾಯಾಲಯದ ಆದೇಶ ಏನಿದೆ ಅದನ್ನು ಫಾಲೋ ಮಾಡಿ ಅಂತ ಹೇಳಿದಾಗ ಆಯ್ತು ಸರ್ ಮಾಡ್ತೀವಿ ಅಂದ್ರು. ಅವ್ರಿಗೆ ಮತ್ತೆ ವರ್ಗಾವಣೆ ಆಗ್ತು. ನಂತರದಲ್ಲಿ ಮತ್ತೆ ಇನ್ನ ಬೇರೆ ಇಡಿ ಬಂದಿರ್ತಾರೆ ಅಲ್ಲಿ ನಮ್ಮಲ್ಲಿ ಕಾಂತರಾಜ್ ಸರ್ ಅಂತ ಹೇಳಿ, ಆ ಸರ್ ಕೂಡ ನಮಗೆ ಒಳ್ಳೆ ರೀತಿಯಿಂದ ಸ್ಪಂದನೆ ಕೊಟ್ಟಿದ್ದಾರೆ. ಅವರು ಕೂಡ ಘನ ನ್ಯಾಯಾಲಯದ ಆದೇಶ ಎಲ್ಲರೂ ಫಾಲೋ ಮಾಡ್ಬೇಕಾಗ್ತದ, ಅದ್ರ ಪ್ರಕಾರ ನಿಮ್ದು ಕೆಲಸ ಆಗ್ತದ ಅಂತಾರೆ. ನಾನು ಮತ್ತೆ ಬಂದ ನಂತರ ಇಲ್ಲಿ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕಿ ಆಗಿರ್ತಕ್ಕಂತಹ ಸಿಂಧು ಮೇಡಮ್ ಅವರಿಗೆ ಭೇಟಿ ಮಾಡಿ, ಮೇಡಮ್ ಈ ತರ ನ್ಯಾಯಾಲಯದ ಆದೇಶ ಇದ್ರೂ ಕೂಡ ನಮಗೆ ಪ್ರಾಂಶುಪಾಲರು ಉಡಾಫೆ ಉತ್ತರ ಕೊಡ್ತಾ ಇದ್ದಾರೆ, ನಿಮಗೂ ಕೂಡ ನ್ಯಾಯಾಲಯದ ಆದೇಶ ಇದೆ, ನ್ಯಾಯಾಲಯದ ಕಾಪಿ ಅವ್ರಿಗೆ ಕೂಡ ಇದೆ, ಸಿಂಧು ಉಪನಿರ್ದೇಶಕರಿಗಿದೆ, ಕಾರ್ಯನಿರ್ವಾಹಕ ನಿರ್ದೇಶಕರಿಗಿದೆ, ಚೀಫ್ ಸೆಕ್ರೆಟರಿಗಿದೆ ಸೋಷಿಯಲ್ ವೆಲ್ಫೇರ್, ಮತ್ತೆ KPSCಗಿದೆ. KPSC ಕೂಡ ಅದನ್ನು ಫಾಲೋ ಮಾಡಿಕೊಂಡು ಹೊಸ ಯಾವ್ದಾದ್ರು ಒಂದು ಹೆಚ್ಚುವರಿ ಲಿಸ್ಟ್ ಬಿಟ್ರು ನಮ್ಮನ್ನು ಕನ್ಸಿಡರ್ ಮಾಡೇ ಬಿಡ್ತಾ ಇದೆ. ಆದ್ರೆ ನಮ್ಮ ಪ್ರಾಂಶುಪಾಲರು ಅದನ್ನು ಕನ್ಸಿಡರ್ ಮಾಡ್ತಾ ಇಲ್ಲ. DD ಮೇಡಮ್ ಕೂಡ ಹೇಳಿದ್ದಾರೆ, ಡೆಪ್ಯೂಟಿ ಡೈರೆಕ್ಟರ್ ಸೋಷಿಯಲ್ ವೆಲ್ಫೇರ್, ಘನ ನ್ಯಾಯಾಲಯದ ಆದೇಶದ ಮೇರೆಗೆ ಇವರನ್ನು ಮುಂದುವರಿಸಿ ಕಚೇರಿಗೆ ವರದಿ ಒಪ್ಪಿಸಿ ಅಂತ ನಮ್ಮ ಪ್ರಾಂಶುಪಾಲರಿಗೆ ಹಿಂಬರಹ ಬರೆದು ಕೊಟ್ಟಿದ್ರು. ನಮ್ಮ ಪ್ರಾಂಶುಪಾಲರು ಅದಕ್ಕೆ ಉತ್ತರ ಕೊಟ್ಟಿಲ್ಲ. ಅವ್ರಿಗೆ ಕೊಟ್ಟರೇನ್ರಿ ಮೇಡಮ್ ಅಂದ್ರೆ ಕೊಟ್ಟಿಲ್ಲ ನಿಮ್ಮ ಪ್ರಾಂಶುಪಾಲರು ಅಂತಾರೆ. ಸರ್ ನನಗೊಂದು ಕಾಪಿ ಕೊಡ್ರಿ, ಕ್ಯಾಂಡಿಡೇಟ್ ಕಾಪಿ ಅಂತ ನಮ್ಮ ಸರಿ ನಾನು ಕೇಳಿದ್ರೆ ನಿಮ್ಗೆ ಯಾಕೆ ಕೊಡ್ಲಿ, ನಿಮ್ಗೆ ಕೊಡಲ್ಲ, ನಮ್ಮ ಯಾಕೆ ಕಳಿಸಿದ ಅಂತಾರ. ಬೇರೆ ಪತ್ರಕರ್ತರು ಬಂದು ಸ್ವಲ್ಪ ಕೇಳಿದ್ರೆ ಇನ್ಕ್ವೈರಿ ಮಾಡಿದ್ರೆ ಸರ್ ಮೌಖಿಕವಾಗಿ ಹೇಳಿದೇವ್ರಿ ಅಂತಾರ. ಈ ತರ ಮಾಡಿ ಆಡಳಿತ ಹೆಂಗ್ ನಡೆಸ್ತಾರೆ ಇವರು, ಈ ತರ ಮಾಡಿ ನಮ್ಮನ್ನು ಬೀದಿ ಬರೋ ಹಾಗೆ ಮಾಡಿದ್ದಾರೆ ಅವರು. ಈ ತರವಾಗಿ ನಾ ಈ ಮಾಧ್ಯಮದ ಮಿತ್ರರ ಮೂಲಕ ಇಷ್ಟೇ ಕೇಳ ಬಯಸ್ತೀನಿ, ನಮಗೆ ನ್ಯಾಯಾಲಯದ ಆದೇಶದ ಪ್ರಕಾರ ನ್ಯಾಯಾಲಯ ಏನ್ ಹೇಳ್ತು, ನಾವು ನ್ಯಾಯಾಲಯಕ್ಕೆ ತಲೆಬಾಗಿ ಕೆಲಸ ಮಾಡ್ತೀವಿ. ನಾವು ಶಿಕ್ಷಕರು, ನಾವೇನ್
ನಿಯಮ ಪ್ರಕಾರ ಇದೇನೋ ಅದ್ರ ಪ್ರಕಾರ ನಾವು ಕೆಲಸ ಮಾಡ್ತೀವಿ, ನಿಯಮ ಬಿಟ್ಟು ನಾವು ಯಾವತ್ತೂ ಹೋಗಲ್ಲ. ಈಗ ನಮಗೆ ಬಹಳಷ್ಟು ಅನ್ಯಾಯವಾಗಿದೆ, ಆ ನ್ಯಾಯದ ಪ್ರಕಾರ ನಮಗೆ ನ್ಯಾಯ ಸಿಗ್ಬೇಕು, ಅದ್ರ ಪ್ರಕಾರ ನಮ್ಮನ್ನು ಮತ್ತೆ ಆ ಶಾಲೆಯಲ್ಲಿ ಮುಂದುವರಿಸಬೇಕು ಅಂತ ನಿಮ್ಮ ಪತ್ರಿಕಾ ಮಾಧ್ಯಮದ ಮೂಲಕ ನಾನು ಕೇಳಿಕೊಳ್ಳುತ್ತೇನೆ. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.